ಮನುಷ್ಯ ತನ್ನನ್ನು ತಾನು ನಾಗರಿಕತೆಯ ಕಡೆಗೆ ಕೊಂಡು ತಂದಾಗ ಆತ ತನ್ನ ಮತ್ತು ತನ್ನ ಕುಟುಂಬದ ಸುರಕ್ಷತೆಗೆ ಮೊದಲು ಕಂಡುಕೊಂಡಿದ್ದೇ ಈ ಮನೆ. ಪ್ರತಿಯೊಬ್ಬನು ತನ್ನ ಕುಟುಂಬಕ್ಕೊಂದು ಮನೆ ಮಾಡಿಕೊಳ್ಳುವ ಬೃಹತ್ ಉದ್ದೇಶವನ್ನು ಹೊಂದಿರುತ್ತಾನೆ. ಆ ಮನೆ ಆತನ ಆದಾಯಕ್ಕೆ ನೇರವಾಗಿ ಸಂಬಂಧಿಸಿದ್ದಾಗಿರುತ್ತದೆ. ಅದರಲ್ಲಿಯೂ ಕೆಲವು ಜನ ತಮ್ಮ ಆದಾಯದ ಬಹುಭಾಗ ಒಂದು ಸುಂದರವಾದ ಮತ್ತು ಸುಭದ್ರವಾದ ಮನೆಯ ನಿರ್ಮಾಣಕ್ಕೆ ವ್ಯಯಿಸುತ್ತಾರೆ. ಇದು ಪೂರ್ವಕಾಲದಿಂದ ಇಂದಿನವರೆಗೂ ಮುಂದುವರೆದುಕೊಂಡೇ ಬಂದಿದೆ. ನಮ್ಮ ಭಾರತದಲ್ಲಂತೂ ರಾಜರುಗಳು ಅರಮನೆಯನ್ನು ಕಟ್ಟಿಸಿಕೊಂಡರೆ ಸಾಮಂತರುಗಳು, ದೇಶಮುಖರುಗಳು, ಗೌಡರುಗಳು ಮತ್ತು ಜಮೀನ್ದಾರರು, ಮುಜುಮ್ದಾರರು, ಇನಾಮದಾರರು ಇವರೆಲ್ಲ ವಿಶಿಷ್ಟವಾಗಿ ಊರಲ್ಲಿಯೇ ಎದ್ದು ಕಾಣುವಂತಹ ಸಂಪ್ರದಾಯಯುತವಾದ ಮನೆಗಳನ್ನು ಕಟ್ಟಿಕೊಳ್ಳುವ ಸಂಪ್ರದಾಯ ಬಳಕೆಯಲ್ಲಿತ್ತು. ತಮಿಳುನಾಡಿನ ಚೆಟ್ಟಿನಾಡ್ ಅರಮನೆಗಳು, ಜೈಸಲ್ಮೇರಿನ ಪಟವಾರಿಗಳ ಮಹಲ್ಗಳು, ರಾಜಸ್ಥಾನದ ಮಹಲ್ಗಳು ಇವು ಆ ಪಟ್ಟಿಯಲ್ಲಿಯೇ ಸೇರುತ್ತವೆ. ಮತ್ತು ಅದರಲ್ಲಿ ಸೇರುವ ನಮ್ಮ ಕರ್ನಾಟಕದ ಮಂಗಳೂರು ಜಿಲ್ಲೆಯ ಜಮೀನ್ದಾರ ಶೆಟ್ಟಿ ಮನೆತನದವರ ದೊಡ್ಡ ಕುಟುಂಬಗಳು ಒಟ್ಟಾಗಿ ಇರಲು ತಮ್ಮ ಜಮೀನಿನಲ್ಲಿ ಕಟ್ಟುತ್ತಿದ್ದ ಮನೆಗಳೇ ಈ ಗುತ್ತು ಮನೆಗಳು. ಗುತ್ತು ಮನೆ ಎಂದರೆ ಪ್ರತಿಷ್ಠೆಯ ಮನೆ ಎಂದರ್ಥ. ಈ ಗುತ್ತು ಮನೆಗಳು ತಮ್ಮೆಲ್ಲರ ಜಮೀನಿನ ಮಧ್ಯಭಾಗದಲ್ಲಿ ಈ ಮನೆಗಳನ್ನು ಕಟ್ಟುತ್ತಿದ್ದರು ಮತ್ತು ಸಾಧ್ಯವಾದಷ್ಟು ಹೊಲಗಳಿಗಿಂತ ಸ್ವಲ್ಪ ಎತ್ತರವಾದ ಸ್ಥಳದಲ್ಲಿ ಕಟ್ಟುತ್ತಿದ್ದರು ಮತ್ತು ಪ್ರತಿ ಮನೆಯ ಮುಂದುಗಡೆ ಕುಡಿಯುವ ನೀರಿಗಾಗಿ ಬಾವಿಯೊಂದನ್ನು ಕೊರೆಸುತ್ತಿದ್ದರು. ಈ ಗುತ್ತು ಮನೆಯ ಪ್ರಮುಖ ಲಕ್ಷಣಗಳು ಎಂದರೆ ಮೊದಲನೆಯದು ವಿಶಾಲತೆ. ಎಲ್ಲ ಕೋಣೆಗಳು, ಪಡಸಾಲೆಗಳು, ಮೊಗಸಾಲೆಗಳು, ದೇವರ ಕೋಣೆಗಳು, ಭೂತಾರಾಧನೆ ಕೋಣೆಗಳು, ಸಂಗ್ರಹ ಕೋಣೆಗಳು, ಅಡುಗೆ ಮನೆಗಳು ಹೀಗೆ ಎಲ್ಲ ಕೋಣೆಗಳು ವಿಶಾಲವಾಗಿ ಕಟ್ಟುತ್ತಿದ್ದರು ಮತ್ತು ಪ್ರತಿ ಕೋಣೆಯಲ್ಲಿ ಸಾಕಷ್ಟು ಸ್ಥಳಾವಕಾಶವನ್ನು ಅವರು ನೀಡುತ್ತಿದ್ದರು. ಇನ್ನು ಮುಂದುವರೆದಂತೆ ಈ ಮನೆಯ ಇನ್ನೊಂದು ಪ್ರಮುಖ ಲಕ್ಷಣವೇ ಇದರ ಸೌಂದರ್ಯತೆ. ಸಾಗುವಾನಿ, ರೋಸ್ವುಡ್ಗಳನ್ನು ಬಳಸಿಕೊಂಡು ಇಡೀ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರತಿ ಕೋಣೆಯಲ್ಲಿ ಸಾಕಷ್ಟು ಸ್ಥಳಾವಕಾಶವನ್ನು ಅವರು ನೀಡುತ್ತಿದ್ದರು. ಇನ್ನು ಮುಂದುವರೆದಂತೆ ಈ ಮನೆಯ ಇನ್ನೊಂದು ಪ್ರಮುಖ ಲಕ್ಷಣವೇ ಇದರ ಸೌಂದರ್ಯತೆ. ಸಾಗುವಾನಿ, ರೋಸ್ವುಡ್ಗಳನ್ನು ಬಳಸಿಕೊಂಡು ಇಡೀ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಕಂಬಗಳು, ಜಂತಿಗಳು, ಮೇಜು, ಕುರ್ಚಿ, ಕಪಾಟುಗಳು ಹೀಗೆ ಹಲವಾರು ಈ ಕಟ್ಟಿಗೆಯಿಂದಲೇ ನಿರ್ಮಿಸಿದ್ದಾರೆ. ಶಯನ ಕಕ್ಷೆಯ ನೆಲ ಹಾಸುಗಳು ಸಹ ಈ ಕಟ್ಟಿಗೆಯಿಂದಲೇ ಆಗಿರುತ್ತಿದ್ದವು. ಮಂಗಳೂರು ಹಂಚುಗಳು ವಿಶೇಷವಾಗಿ ಇಲ್ಲಿ ಬಳಸಲಾಗಿದೆ. ಬಾಗಿಲುಗಳಂತೂ ಇಡೀ ಮನೆಯ ಸೌಂದರ್ಯಕ್ಕೆ ಪುಟವಿಟ್ಟಂತೆ ವಿಶೇಷವಾಗಿ ಗಮನಹರಿಸಿ ಮಾಡಲಾಗಿದೆ. ಪ್ರತಿ ಬಾರಿಯೂ ಈ ಗುತ್ತು ಮನೆಯನ್ನು ಕಟ್ಟುವಾಗ ಪುರಾತನ ಸಂಪ್ರದಾಯ ಮತ್ತು ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಆಧುನಿಕ ತಂತ್ರಜ್ಞಾನ ಎರಡನ್ನು ಸೇರಿ ಮನೆಗಳನ್ನು ನಿರ್ಮಿಸ್ತಾ ಇದ್ದರು. ಈ ಮನೆಯ ಇನ್ನೊಂದು ಲಕ್ಷಣವೇ ಈ ಈ ಮನೆಗೆ ಬರ್ತಕ್ಕಂಥ ಗಾಳಿ ಬೆಳಕುಗಳು. ಹೌದು, ಪ್ರತಿ ಕೋಣೆಗೂ ಮನೆಯ ಪ್ರತಿ ಭಾಗಕ್ಕೂ ಸಾಕಷ್ಟು ಪ್ರಮಾಣದ ಸ್ವಾಭಾವಿಕ ಗಾಳಿ ಮತ್ತು ಬೆಳಕನ್ನು ಬರುವಂತೆ ನಿರ್ಮಾಣ ಮಾಡಲಾಗಿದೆ. ಯಾವಾಗ ಒಂದು ಹೊಸ ಗುತ್ತು ಮನೆಯನ್ನು ಕಟ್ಟಿಸುವ ಸಲುವಾಗಿ ನಿರ್ಧರಿಸಲಾಗುತ್ತದೋ ಅದನ್ನು ಮೊದಲು ಜ್ಯೋತಿಷಿಗಳಿಗೆ ತೋರಿಸಿ ಸ್ಥಳವನ್ನು ಜ್ಯೋತಿಷ್ಯದ ಪ್ರಕಾರ ಹುಡುಕಿ ಆಮನಂತರ ವಾಸ್ತು ಪ್ರಕಾರ ಪ್ರತಿಯೊಂದು ಗುತ್ತು ಮನೆಗಳನ್ನು ನಿರ್ಮಿಸಲಾಗಿದೆ. ಬೃಹದಾಕಾರದ ಪಡಸಾಲೆಗಳು ಪೂರ್ವದ ಕಾಲದಲ್ಲಿ ದರ್ಬಾರ್ ನಡೆಸಲು ಬಳಸುತ್ತಿದ್ದರು ಮತ್ತು ಇದು ಜನರಿಗೆ ಮುಕ್ತ ಪ್ರವೇಶವನ್ನು ಕೊಡ್ತಾ ಇತ್ತು. ಇನ್ನು ಮೊದಲ ಅಂತಸ್ತಿನ ಪಡಸಾಲೆ ಸಂಪೂರ್ಣವಾಗಿ ಮನೆಯ ಖಾಸಗಿ ಪಡಸಾಲೆಯಾಗಿರುತ್ತಿತ್ತು. ಅಲ್ಲಿ ಮನೆಯ ಕುಟುಂಬಸ್ಥರು ಮಾತ್ರ ಓಡಾಡುವಂತಿತ್ತು.
ಆ ಸ್ಥಳದಲ್ಲಿ ಕುಳಿತು ಅಲ್ಲಿರುವ ಅವರ ಹೊಲ ಗದ್ದೆಗಳ ಕಡೆಗೆ ಗಮನವನ್ನು ನೀಡ್ತಾ ಇದ್ರು. ಇಡೀ ಮನೆಗೆ ಒಂದೇ ಅಡುಗೆ ಕೋಣೆ ಮತ್ತು ಸಂಗ್ರಹ ಕೋಣೆ ಇರುತ್ತಿತ್ತು. ಕರಾವಳಿಯ ಮಳೆಗಾಲವಂತೂ ಅಲ್ಲಿಯೇ ಮಳೆಗಾಲಕ್ಕೆ ಬೇಕಾಗುವಷ್ಟು ಸೌದೆಗಳನ್ನು ಸಹ ಸಂಗ್ರಹ ಮಾಡಲಾಗ್ತಾ ಇತ್ತು. ಭಾರವಾಗಿರುವುದು ತಮಗೆಲ್ಲ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ಹೊಲಗಳಲ್ಲಿ ಈ ಕರಾವಳಿ ಪ್ರದೇಶದಲ್ಲಿ ಅಂಥ ವಿಶೇಷವಾದ ಯಾವುದೇ ಕೆಲಸಗಳು ಇರೋದಿಲ್ಲ. ಸಾಕಷ್ಟು ಸಮಯ ಅವರು ಮನೆಯಲ್ಲಿಯೇ ಕಳೆಯಬೇಕಾಗುತ್ತಿತ್ತು. ಆಗ ಚಿಕ್ಕ ಮಕ್ಕಳಿಗೆ ಹಿರಿಯ ಜೀವಗಳು ಕಥೆಗಳನ್ನು ಹೇಳಿ ತಮ್ಮ ಪರಂಪರೆಗಳನ್ನು ಆಧುನಿಕ ಮುಂದುವರೆದಿರ್ತಕ್ಕಂಥ ಪೀಳಿಗೆಗೆ ಅದನ್ನು ವರ್ಗಾಯಿಸ್ತಾ ಇದ್ರು. ಇನ್ನು ಮಂಗಳೂರಿನ ವಿಶಿಷ್ಟ ಕಲೆಯಾಗಿರ್ತಕ್ಕಂಥ ಯಕ್ಷಗಾನ ಹೊರ ಪಡಸಾಲೆಯಲ್ಲಿ ನಡೆದರೆ ಅದರ ತಯಾರಿಗೆ ಒಂದು ಕೋಣೆಯನ್ನೇ ಮೀಸಲಿಡ್ತಾ ಇದ್ರು. ಇದು ಅಲ್ಲದೇ ಅಲ್ಲಿನ ಜಾನಪದ ಕಲೆಗಳನ್ನು ಸಹ ಅವರು ಈ ಪಡಸಾಲೆಯಲ್ಲಿಯೇ ನಡೆಸಲು ಅನುಮತಿ ಸಹ ಕೊಡ್ತಾ ಇದ್ರು. ಇದು ಅಲ್ಲದೆ ಈ ಕರಾವಳಿ ಪ್ರದೇಶದ, ಅದರಲ್ಲಿಯೂ ದಕ್ಷಿಣ ಕನ್ನಡದ ವಿಶೇಷ ಜಾನಪದ ಸ್ಪರ್ಧೆಯಾಗಿರ್ತಕ್ಕಂಥ ಕಂಬಳವು ಸಹ ಈ ಮನೆಯ ಎದುರುಗಡೆನೇ ನಡೀತಾ ಇತ್ತು. ಮತ್ತು ಈ ಕಂಬಳವನ್ನು ನೋಡೋ ಸಲುವಾಗಿ ಇಡೀ ಕುಟುಂಬ ಆ ಮನೆಯ ಮೊದಲ ಅಂತಸ್ತಿನ ಪಡಸಾಲೆಯಲ್ಲಿ ಸೇರುತ್ತಿದ್ದರು.
ಇಡೀ ಮನೆ ಒಟ್ಟಾರೆ ಸೌಂದರ್ಯ ನಮ್ಮನ್ನು ವರ್ತಮಾನದಿಂದ ಭೂತಕಾಲಕ್ಕೆ ಒಯ್ಯುವುದಂತೂ ಖಚಿತ. ಅದೆಷ್ಟೋ ಗುತ್ತು ಮನೆಗಳಿಗೆ ಮುಕ್ತ ಪ್ರವೇಶವಿಲ್ಲ. ಅಲ್ಲಿ ಸಾರ್ವಜನಿಕರು ಹೋಗಿ ವೀಕ್ಷಿಸಲು ಸಾಧ್ಯವಿಲ್ಲ. ಅದೆಷ್ಟೋ ಗುತ್ತು ಮನೆಗಳು ಸಮಯದ ಹೊಡೆತಕ್ಕೆ ಸಿಕ್ಕಿ ಹಾಳಾಗಿವೆ ಮತ್ತು ಅವಸಾನದ ಅಂಚಿಗೆ ತಲುಪಿವೆ. ಇದನ್ನು ಅರಿತ ಪಿಳುಕುಳಿ ವನ್ಯಧಾಮದವರು ಆ ಎಲ್ಲ ಗುತ್ತು ಮನೆಗಳಿಂದ ಸಿಕ್ಕಿರ್ತಕ್ಕಂಥ ಸಾಮಾನುಗಳನ್ನೇ ಸಂಗ್ರಹಿಸಿ ಈ ಪಿಳುಕುಳಿ ವನ್ಯಧಾಮದಲ್ಲಿ ಗುತ್ತು ಮನೆಯ ವೈಶಿಷ್ಟ್ಯತೆಯನ್ನು ಎಲ್ಲರಿಗೆ ತೋರಿಸುವ ಸಲುವಾಗಿ ಪ್ರತಿಷ್ಠೆಯ ಮನೆಯಾಗಿರ್ತಕ್ಕಂಥ ಈ ಗುತ್ತು ಮನೆಯನ್ನು ಪುನರ್ ನಿರ್ಮಿಸಿದ್ದಾರೆ. ಮತ್ತು ಅಲ್ಲಿ ಎಲ್ಲವೂ ಆ ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ಗುತ್ತು ಮನೆಯ ಸನ್ನಿವೇಶವನ್ನು ಯಥಾವತ್ತಾಗಿ ಪುನರ್ ನಿರ್ಮಿಸಿದ್ದಾರೆ. ತಾವು ಸಹ ತಮ್ಮ ಕುಟುಂಬದ ಜೊತೆಗೆ ಮಂಗಳೂರಿಗೆ ಭೇಟಿ ನೀಡಿದಾಗ ತಪ್ಪದೆ ಈ ಗುತ್ತು ಮನೆಗೆ ಒಂದು ಬಾರಿ ವೀಕ್ಷಿಸಿ.